ಬಿಗ್ ಬಾಸ್ ಮನೆಯಲ್ಲಿ ಗೆಸ್ಟ್ ಆಗಿ ಬಂದಿರೋ ಮಂಜಣ್ಣ ಅವ್ರದ್ದು ಓವರ್ ಆಯಿತು ಅಂತ ಹೇಳಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಇದು ರಿಲೇಟೆಡ್ ಆಗಿ ಒಂದು ಪ್ರೊಮೋ ಬಂದಿದೆ. ಪ್ರೊಮೋ ಬಗ್ಗೆ ಮಾತಾಡೋಣ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್, ನೀವೇನಾದರೂ ಹೊಸಬ್ರು ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಅದೇ ರೀತಿ ಇವಾಗ ಮೇಯ್ನ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಮೇಯ್ನಾಗಿ ಒಂದು ಇಂಟ್ರೆಸ್ಟಿಂಗ್ ಪ್ರೊಮೋ ಮತ್ತು ಒಂದು ಟಾರ್ಗೆಟಿಂಗ್ ಪ್ರೊಮೋ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ. ಇಲ್ಲಿ ವಿಷಯನ ಕ್ಲಿಯರ್ ಮಾಡ್ಕೋಬೇಕು. ಏನಕ್ಕೆ ಅಂತಂದರೆ, ಗಿಲ್ಲಿ ಅವ್ರನ್ನ ಇಷ್ಟೊಂದು ಟಾರ್ಗೆಟ್ ಮಾಡ್ತಿರೋದು ಗೆಸ್ಟಸ್ ಬಂದಾದಮೇಲೆ. ಆ್ಯಕ್ಚುಲಾಗಿ ಇವರು ಯಾವ ರೀತಿ ನೆಗೆಟಿವ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಅಂದರೆ, ಮಂಜಣ್ಣ ಅವ್ರ ವೈಫು ಕೂಡ ಆ ಒಂದು ನೆಗೆಟಿವ್ ಪೋಸ್ಟ್ನ ಅವರು ರೀಪೋಸ್ಟ್ ಮಾಡ್ಕೊಂಡಿದ್ರು. ನೀವು ಅಬ್ಸರ್ವ್ ಮಾಡಿದರೆ ಯಾರೋ ಒಬ್ಬರು ಗಿಲ್ಲಿಯವ್ರ ಬಗ್ಗೆ ಒಂದು ನೆಗೆಟಿವ್ ಪೋಸ್ಟ್ ಹಾಕಿದ್ರು, ಅದನ್ನು ಕೂಡ ಅವರು ಸ್ಟೋರಿಲಿ ರೀಪೋಸ್ಟ್ ಮಾಡ್ಕೊಂಡಿದ್ರು. ಅದಾದಮೇಲೆ ಸುಮಾರು ಜನ ಕಮೆಂಟ್ ಮಾಡಿರೋದಕ್ಕೆ ಅದನ್ನು ಡಿಲೀಟು ಕೂಡ ಮಾಡಿದ್ದಾರೆ. ಆ್ಯಕ್ಚುಲಾಗಿ ನೆನೆ ಒಂದು ಇನ್ಸಿಡೆಂಟ್ ನಡೆದಿದೆ. ನೋಡ್ತಾ ಇದ್ದರೆ ನೀವು, ಗಿಲ್ಲಿಯವ್ರನ್ನ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ, ಅಲ್ಲಿ ನೆಗೆಟಿವ್ ಆಗಿ ಕ್ರಿಯೇಟ್ ಮಾಡ್ತಿದ್ದಾರೆ. ಅಲ್ಲಿ ಗಿಲ್ಲಿಯವರು ಒಂದು ಕಾಮಿಡಿನ ಕ್ರಿಯೇಟ್ ಮಾಡಬೇಕು ಎಲ್ಲರ ನಡುವೆ ಅಂತ ಅಂದ್ಕೊಂಡಿರ್ತಾರೆ, ಬಟ್ ಎಲ್ಲನೂ ಕೂಡ ನೆಗೆಟಿವ್ ಆಗಿ ಟರ್ನ್ ಆಗ್ತಿದೆ. ಈ ಪ್ರೊಮೋದಲ್ಲೂ ಕೂಡ ಅದೇ ರೀತಿ ಆಗ್ತಿರೋದು. ಏನಂತ ಅಂದರೆ, ಆ್ಯಕ್ಚುಲಾಗಿ ಎಲ್ಲ ಕಡೆ ದರ್ಪ ತೋರಿಸ್ಬಾರ್ದು ಅಂತ ಹೇಳ್ತಾರೆ. ಏನಂದರೆ, ಗೆಸ್ಟಾಗಿ ಬಂದಿರೋರಿಗೆ ದರ್ಪ ತೋರಿಸ್ಬಾರ್ದು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಅದೇ ಥರ ಈ ಒಂದು ಪ್ರೊಮೋದಲ್ಲೂ ಕೂಡ ಕ್ಲಿಯರಾಗಿ ಗೊತ್ತಾಗ್ತಿದೆ ಯಾರು ಯಾರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ನೆನ್ನೆ ಎಪಿಸೋಡಲ್ಲಿ ಹೇಳ್ತಿದ್ರು, ಗಿಲ್ಲಿಯವರು ಬೇರೆಯವ್ರನ್ನ ಗೆಸ್ಟ್ ಎಲ್ಲನೂ ಟಾರ್ಗೆಟ್ ಮಾಡ್ತಿದ್ದಾರೆ, ನೆಗೆಟಿವ್ ಆಗಿ ಕ್ರಿಯೇಟ್ ಮಾಡ್ತಿದ್ದಾರೆ ಮತ್ತು ದುರಾಂಕಾರ ತೋರಿಸ್ತಿದ್ದಾರೆ ಅಂತ. ಬಟ್ ಇಲ್ಲಿ ಅನ್ನದ ಮೇಲೇ ದುರಾಂಕಾರ ತೋರಿಸ್ತಾ ಇರೋದು ಮಂಜು ಅವರು. ಆ್ಯಕ್ಚುಲಾಗಿ ಗಿಲ್ಲಿಯವ್ರನ್ನ ಒಂದು ವಿಷಯಕ್ಕೆ ಹೇಳ್ತಾರೆ, ಈ ಒಂದು ಟಾಸ್ಕ್ ಅಂತ ಕ್ಲಿಯರ್ ಮಾಡ್ತಾರೆ. ರಾತ್ರಿ ಹೊತ್ತು ಊಟನ ಎಲ್ಲರಿಗೂ ಅವರೇ ಬಡಿಸ್ಬೇಕು, ಎಲ್ಲರದ್ದು ಊಟ ಆದಮೇಲೆ ಅವ್ರದ್ದು ಊಟ ಆಗಬೇಕು ಅಂತ ಅಲ್ಲಿ ಹೇಳ್ತಾರೆ. ಇದಂತೂ 100% ಯಾರು ಕೂಡ ಒಪ್ಕೊಳ್ಳಲ್ಲ. ಅಂಥದ್ರಲ್ಲಿ ಅವ್ರು ಒಪ್ಕೊಳ್ತಾರ? ಅವರು ಕೂಡ ಒಪ್ಕೊಳ್ಳಲ್ಲ. ಮಧ್ಯದಲ್ಲಿ ಅಲ್ಲಿ ರಕ್ಷಿತಾ ಅವರು ಅವರೇ ಊಟ ತೊಗೊಂಡು ಬಂದಾಗ ಇವರು ಕೂಡ ಟ್ರಿಗರ್ ಆಗ್ತಾರೆ. ನೀವೇನಕ್ಕೆ ಊಟ ತಂದ್ರಿ, ಬೇರೆ ನೀವೇ ಅವ್ರಿಗೆಲ್ಲ ಹಾಕಿಸ್ಕೊಂಡು ನಿಮ್ಮದೆಲ್ಲ ಊಟ ಆದಮೇಲೆ ಅವ್ರದ್ದು ಆಗಬೇಕು ಅಂತ. ಆದ್ರೂ ಅವರು ಗಿಲ್ಲಿಯವರು ಯಾರನ್ನು ಮಾತು ಕೇಳೋದಿಲ್ಲ. ಏನಕ್ಕೆ ಅಂತ ಅಂದರೆ, ಊಟದ ನಡುವೆ ಆ ಥರ ಮಾಡಬಾರ್ದು, ಬಟ್ ಅವ್ರು ಮಾಡ್ತಿದ್ದಾರೆ. ಅದನ್ನು ಗೊತ್ತಾಗ್ತಿದೆ ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ, ಯಾರು ಗೆಸ್ಟಾಗಿ ಬಂದಿದ್ದಾರೆ, ಇವ್ರನ್ನ ನೆಗೆಟಿವ್ ಆಗಿ ಕ್ರಿಯೇಟ್ ಮಾಡಬೇಕು ಅಂತಲೇ ಬಿಗ್ ಬಾಸ್ ಅವ್ರು ಕಳಿಸಿದಾರ ಅಂತಲೂ ಕೂಡ ಪೋಟ್ರೆ ಆಗುತ್ತೆ. ಅದನ್ನು ನಾಳೆ ಆಟ ಶುರು ಮಾಡ್ತೀನಿ ಇದ್ರ ಬಗ್ಗೆ ಅಂತ ಮಂಜು ಅವರು ಹೇಳ್ತಾರೆ. ಆದರೆ ಅಲ್ಲಿ ಗಿಲ್ಲಿಯವರು ಈ ಥರ ಎಲ್ಲ ರೂಲ್ಸ್ ಮಾಡಬೇಡಿ, ಈ ಥರ ರೂಲ್ಸು ಕೂಡ ಬಿಗ್ ಬಾಸ್ ಮನೇಲಿ ನಡೆಯಲ್ಲ, ನಾವೇನು ರೂಲ್ಸ್ ಮಾಡ್ಕೋತೀವಿ ಅದೇ ರೂಲ್ಸು ಅಂತ ಅಂದ್ಕೊಂಡು ಅವರು ಊಟ ಹಾಕೊಂಡು ಮೇಯ್ನಾಗಿ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಯಾರನ್ನೆಲ್ಲ ಕಳಿಸಿ ಇಲ್ಲಿ ಟಾರ್ಗೆಟ್ ಮಾಡಿಸ್ತಿದ್ದಾರೆ ಬಿಗ್ ಬಾಸ್ ಅವರೇ ಅಂತ. ಬಟ್ ಇಲ್ಲಿ ಗಿಲ್ಲಿಯವ್ರನ್ನ ಎಲಿಮಿನೇಟ್ ಮಾಡಿದ್ರೆ ಯಾವ ರೀತಿ ಶೋ ಪೋಟ್ರೆ ಆಗುತ್ತೆ ಅಂತ ನಾವು ಯೋಚನೆ ಮಾಡಬೇಕು. ಒಂದ್ಸಲ ಇವಾಗ ಗಿಲ್ಲಿನ ಎಲಿಮಿನೇಟ್ ಮಾಡಿ ನೋಡಿ, ಆವಾಗ ಗೊತ್ತಾಗುತ್ತೆ ಶೋ ಕತೆ. ಇವಾಗ ಕಲರ್ಸ್ ಕನ್ನಡ ನಂಬರ್ 1 ಇದೆಯಲ್ಲ, ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ನನ್ನ ಪ್ರಕಾರ ಒಂದು ಕ್ಲಿಯರ್ ಪಿಕ್ಚರು, ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ, ಯಾರನ್ನು ನೆಗೆಟಿವ್ ಆಗಿ ಪೋಟ್ರೆ ಮಾಡ್ತಿದ್ದಾರೆ. ಗಿಲ್ಲಿಯವ್ರನ್ನ ಏನಕ್ಕೆ ನೆಗೆಟಿವ್ ಆಗಿ ಪೋಟ್ರೆ ಮಾಡಬೇಕು, ಬೇರೆಯವ್ರು ಯಾರು ಕಾಣಿಸ್ತಿಲ್ವಾ? ಆದ್ರೂ ಕೂಡ ಅವರು ಗೆಸ್ಟ್ ಥರ ಬಂದಿಲ್ಲ, ಒಳ್ಳೆ ಕಾಲೇಜಲ್ಲಿ ರ್ಯಾಗಿಂಗ್ ಮಾಡೋ ಥರ ಬಂದಿದ್ದಾರೆ. ಯಾವ ರೀತಿ ನಡ್ಕೊಳ್ಬೇಕು ಅಂತಲೂ ಗೊತ್ತಿಲ್ಲ. ಬಟ್ ಗಿಲ್ಲಿಯವರು ಅದಕ್ಕೋಸ್ಕರನೇ ಆ ರೀತಿ ಆಡ್ತಿರೋದು ಅಂತ ಅನ್ನಿಸ್ತಿದೆ. ಅಂದರೆ ಕಾಲೇಜ್ ರ್ಯಾಗಿಂಗ್ ಮಾಡ್ತಾರಲ್ಲ, ಆ ಒಂದು ಟಾರ್ಗೆಟ್ ಮಾಡ್ತಿದ್ದಾರಲ್ಲ, ಅದಕ್ಕೋಸ್ಕರ ಅವ್ರ ಕಲೆನ ತೋರಿಸ್ಕೋತಾ ಇದ್ದಾರೆ. ಏನೊಂದು ಕಾಮಿಡಿ ಆಗಿರ್ಬೋದು, ಬೇರೆ ರೀತಿ ಆಗಿರ್ಬೋದು, ಅದನ್ನು ಪೋಟ್ರೆ ಮಾಡ್ಕೋತಿದ್ರೆ ಅಂತ ಅನ್ನಿಸ್ತಿದೆ. ನಿಮ್ಮ ಪ್ರಕಾರ ಯಾರದ್ದು ತಪ್ಪು, ಯಾರದ್ದು ಸರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೆದಂತೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.